ನಮಸ್ಕಾರ. ನಾನು ಚಿದಾನಂದ ಕುಲಕರ್ಣಿ, ಕಲ್ಪತರು ಸಂಗೀತ ವಿದ್ಯಾಲಯದ ಶಿಕ್ಷಕ. ಇವತ್ತಿನ ಪ್ರಶ್ನೆಗಳು ನಾದ, ಧ್ವನಿ, ಸ್ವರ ಅಂದರೆ ಏನು ಅಂತ ಕಲ್ಕೊಳ್ಳೋಣ. ಸಂಗೀತೋಪಯೋಗಿ ಧ್ವನಿಯನ್ನು ನಾದವೆಂದು ಕರೆಯುತ್ತೇವೆ. ಏನು? ಸಂಗೀತೋಪಯೋಗಿ ಧ್ವನಿಯನ್ನು ನಾದವೆಂದು ಹೇಳುತ್ತಾರೆ. ಆಹತನಾದ, ಅನಾಹತನಾದ ಅಂತ ಎರಡು ಪ್ರಕಾರಗಳು ಇರ್ತವೆ. ಆಹತನಾದ, ಅನಾಹತನಾದಗಳು ಅಂತಂದು ಇರ್ತವೆ. ಧ್ವನಿಯಲ್ಲಿ ನಾವು ತಿಳ್ಕೋಬೇಕಾಗಿದೆ ಏನಂತಂದರೆ, ಎರಡು ವಸ್ತುಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವ ಕಂಪನದ ಸದ್ದಿಗೆ ಧ್ವನಿ ಅಂತ ಕರಿತೇವೆ. ಎರಡು ವಸ್ತುಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವ ಕಂಪನದ ಸದ್ದಿಗೆ ಧ್ವನಿ ಅಂತಂದು ಹೇಳ್ತೇವೆ. ಸ್ವರ ಅಂದರೇನು? ಅವಾಗ ನಿಯಮಿತ ಶ್ರುತಿಗಳ ಮಿಲನದಿಂದ ಉಂಟಾಗುವ ಮಧುರ ಧ್ವನಿಯನ್ನು ಸ್ವರ ಎಂದು ಕರೆಯುತ್ತೇವೆ. ನಿಯಮಿತ ಶ್ರುತಿಗಳ ಮಿಲನದಿಂದ ಉಂಟಾಗುವ ಮಧುರ ಧ್ವನಿಯನ್ನು ಸ್ವರ ಅಂತ ನಾವು ಕರಿತಾ ಇದ್ದೇವೆ. ಸ್ನೇಹಿತರೆ, ಇನ್ನೊಂದು ಸಾರಿ ನೋಡಿ, ಮಾತಾಡ್ತಾ ಹೋಗೋಣ. ನಾದ, ಧ್ವನಿ, ಸ್ವರ, ಈ ಮೂರು ವಿಷಯಗಳನ್ನು ನಾವು ತಿಳ್ಕೋಬೇಕು. ಸಂಗೀತದಲ್ಲಿ ಪಾರಿಭಾಷಿಕ ಶಬ್ದಗಳು ಬಹುಮುಖ್ಯವಾಗಿರ್ತವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದೇನಪ್ಪ ಅಂದರೆ ನಾದ. ನಾದ ಅಂದರೇನು? ಹಾಗೆ ಧ್ವನಿ ಅಂದರೇನು? ಸ್ವರ ಅಂದರೇನು? ನಾದ ಅಂತಂದರೆ ಸಂಗೀತೋಪಯೋಗಿ ಧ್ವನಿಯನ್ನು ನಾದವೆಂದು ಕರೆಯುತ್ತೇವೆ. ಆಹತನಾದ, ಅನಾಹತನಾದ ಎಂಬ ಎರಡು ಪ್ರಕಾರಗಳು ಇರ್ತವೆ. ಇನ್ನು ಧ್ವನಿ ಎಂದರೇನು? ಎರಡು ವಸ್ತುಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವ, ಎರಡು ವಸ್ತುಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವ ಕಂಪನದ ಸದ್ದಿಗೆ ಧ್ವನಿ ಅಂತ ನಾವು ಕರಿತೇವೆ ಅಲ್ವಾ? ಹಾಗಾದರೆ ಸ್ವರ ಎಂದರೇನು? ನಿಯಮಿತ ಶ್ರುತಿಗಳ ಮಿಲನದಿಂದ ಉಂಟಾಗುವ ಮಧುರ ಧ್ವನಿಯನ್ನು ಸ್ವರ ಅಂತ ನಾವು ಕರಿತಾ ಇದ್ದೇವೆ. ಈ ವಿಷಯಗಳನ್ನು ಇವತ್ತಿಗೆ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಮನನ ಮಾಡಿಕೊಳ್ಳಿ. ಮತ್ತು ಮುಂದಿನ ಪಾಠದಲ್ಲಿ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಇನ್ನೊಂದು ಸ್ವಲ್ಪ ಪಾರಿಭಾಷೆ ಶಬ್ದಗಳನ್ನು ನಾವು ಕಲಿಯೋಣ. ಸಂಗೀತದಲ್ಲಿ ಮೂಲ 7 ಸ್ವರಗಳನ್ನು ಗುರುತಿಸಿ ಅವುಗಳನ್ನು ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಹಾಗೂ ನಿಷಾದ ಎನ್ನುವ ಶುದ್ಧ ಸ್ವರಗಳನ್ನು ನಾವು ಸಪ್ತಕವೆಂದು ಕರೆಯುತ್ತೇವೆ. ಸಪ್ತಕದಲ್ಲಿ ಈ 7 ಸ್ವರಗಳಲ್ಲದೆ 4 ಕೋಮಲ ಸ್ವರಗಳು, ಒಂದು ತೀವ್ರ ಸ್ವರವು ಸೇರಿ ಈ 5 ಸ್ವರಗಳನ್ನು ಸೇರಿಸಿದಾಗ ಸಾಮಾನ್ಯವಾಗಿ 12 ಸ್ವರಗಳನ್ನು ನಾವು ಇಲ್ಲಿ ಗುರುತಿಸುತ್ತೇವೆ ಅಲ್ವಾ? ಸರಿ, ಹಾಗಾದರೆ ತಡಬೇಕೆ, ಇವುಗಳನ್ನು ಪ್ರಾಕ್ಟೀಸ್ ಮಾಡೋಣ ಅಲ್ವಾ? ಸಾ ರಿ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರಿ ಸಾ. ಇವುಗಳನ್ನು ಶುದ್ಧ ಸ್ವರಗಳಂತಂದು ನಾವು ಕರೀತಾ ಇದ್ದೇವೆ. ಹಾಗಾದರೆ ವಿಕೃತ ಸ್ವರಗಳಲ್ಲಿ ಏನೇನಿವೆ? ರೀ, ಗ, ದ, ನೀ. ಹಾಗಾದರೆ ಮ ಅಂತ ಏನು ಬರುತ್ತೆ, ಇದನ್ನು ನಾವೇನಂತ ಕರಿತೇವೆ? ಇದನ್ನು ತೀವ್ರ ಸ್ವರ ಅಂತ ಕರಿತೇವೆ. ಹಾಗಾದರೆ ರಿ, ಗ,
ಮ ಧ ನಿ. ಇವುಗಳನ್ನು ವಿಕೃತ ಸ್ವರ ಅಂತ ನಾವು ಕರಿತಾ ಇದ್ದೇವೆ. ಇದನ್ನು ನಾವು ಮತ್ತೆ ಪಠನ ಮಾಡ್ತಾ ಹೋದಾಗ ಸರಿಯಾಗಿ ನಮಗೆ ತಿಳುವಳಿಕೆ ಬರುತ್ತದೆ ಅಂತಂದು ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ ಅಲ್ವಾ. ನಮಸ್ಕಾರ.